ನಮಸ್ಕಾರ ವೈಶ್ಯೂಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ದೇವಸ್ಥಾನದೊಳಗೆ ಯಾವಾಗರ ಶುಭ ಸಮಾರಂಭ ಒಳಗೆ ಜಾತ್ರೆ ಒಳಗೆ ಮಾಡುವಂಥ ದಪ್ಪ ರವೆ ಸಜ್ಜಿಕಾಯಿ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಾಗ ಶೇರ್ ಮಾಡ್ತೀನಿ ನೋಡ್ರಿ. ಈಗ ನಾನಿಲ್ಲಿ ದಪ್ಪದಾಗಿರೋ ಇದು ಬನ್ಸಿ ರವೆಗಿಂತ ಜಾಸ್ತಿ ದಪ್ಪಾಗಿರುವಂಥ ರವೆ, ಇದನ್ನು ನಾನಿಲ್ಲಿ 1 ಕಪ್ ಅಷ್ಟು ತೊಗೊಂಡೆ ನೋಡ್ರಿ. ನಿಮ್ಗೆ ಜಾಸ್ತಿ ಬೇಕಂದ್ರೂ ತೊಗೋಬೋದು, ಮೆಜರ್ಮೆಂಟ್ ಮಾಡಿಕೊಂಡು ತೊಗೋರಿ. ನಾನಿಲ್ಲಿ ಕರೆಕ್ಟಾಗಿ 1 ಕಪ್ ಅಷ್ಟು ತೊಗೊಂಡೇನಿ. ಈಗ ಇದನ್ನು ನಾವೇನು ಹುರಿಯೋದೇನೇನು ಬೇಡ. ಈಗ ಒಲೆ ಮ್ಯಾಗ ಒಂದು ಬೋಗಣಿ ಇಟ್ಕೋತೀನಿ ನೋಡ್ರಿ. ಅದಕ್ಕೆ 1 ಚರ್ಗಿಯಷ್ಟು ನಾನು ನೀರು ಹಾಕೋತೀನಿ. 1 ಚರ್ಗಿ ಅಂತಂದ್ರೆ ಒಂದು 2ರಿಂದ 3 ಗ್ಲಾಸು. ಈಗ ಅದಕ್ಕೆ 1 ಕಪ್ ಅಷ್ಟು ಬೆಲ್ಲನ ಹಾಕೋತೀನಿ ನೋಡ್ರಿ. ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಜಸ್ಟ್ ನಾವು ಇದನ್ನು ಕರಗಿಸ್ಕೋಬೇಕು. ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊತ ಇದನ್ನು ನಾವು ಕರಗಿಸ್ಕೊಂಡಿದ್ದಾದ್ಮ್ಯಾಗ ಇದ್ರೊಳಗೆ ಏನಾರ ಕಲ್ಲು ಕಸರು ಇರ್ತೈತಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ನಾವು ಸೋಸ್ಕೊಂಡು ತೊಗೋಬೇಕಾಕೈತಿ. ಇವಾಗ ನಾನು ಇದನ್ನ ಬೇರೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸೋಸ್ಕೊಂಡು ತೊಗೋತೀನಿ ನೋಡ್ರಿ. ಇದು ಕ್ಲೀನಾಗಿ ಇರುವುದಿಲ್ಲ ಬೆಲ್ಲ ನಮ್ಗೆ, ಹಾಗಾಗಿ ಸ್ವಲ್ಪ ಇದನ್ನು ಸೋಸ್ಕೊಂಡೇ ತೊಗೋಬೇಕು. ಇವಾಗ ಸೋಸ್ಕೊಂಡಿದ್ದಾದ್ಮ್ಯಾಗ ಇದು ದಪ್ಪ ಇರೋದ್ರಿಂದ ರವೆ ನಾವು ಇದನ್ನು ಒಮ್ಮೆಲೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಗಂಟಾಗೋ ಚಾನ್ಸ್ ಏನಿರೋದಿಲ್ಲ, ಇದು ಭಾಳ ದಪ್ಪ ಇರೋದ್ರಿಂದ. ಇವಾಗ ನಾನು ಕುಟ್ಟಿರುವಂಥ ಒಂದು 3ರಿಂದ 4 ಏಲಕ್ಕಿನ ಈ ಥರ ಸ್ವಲ್ಪ ದಪ್ಪಾಗಿನ ಕುಟ್ಕೊಂಡು ಹಾಕೋತೀನಿ ನೋಡ್ರಿ. ಇದನ್ನು ನಾವೀಗ ಮಿಕ್ಸ್ ಮಾಡ್ಕೊತ ಒಂದು 4ರಿಂದ 5 ನಿಮಿಷ ನೀಟಾಗಿ ನಾವು ಇದನ್ನು ಕುದಿಸ್ಕೋಬೇಕು. ಈಗ ನೋಡ್ರಿ, ನಾವು ಎಷ್ಟು ಇದನ್ನು ಮಿಕ್ಸ್ ಮಾಡ್ಕೊತ ಹೋದಂಗೆ ಅದು ಕುದ್ದಂಗೆ ನಮಗೆ ಗಟ್ಟಿ ಹಾಕ್ಕೊತ ಬರ್ತೈತಿ. ಇದು ದಪ್ಪ ರವೆ ಇರೋದ್ರಿಂದ ನಾವು ಇದಕ್ಕೆ ಒಂದು 5 ನಿಮಿಷ ನೀಟಾಗಿನ ಕುದಿಸ್ಕೋಬೇಕು. ಇದು ಟೇಸ್ಟ್ ಭಾಳ ಮಸ್ತ್ ಇರ್ತೈತೆ ನೋಡ್ರಿ. ಹಾಲು ಹಾಕ್ಕೊಂಡು ತಿನ್ನಕ್ಕಂತರೂ ಭಾಳ ಬೆಸ್ಟ್ ಅಂತ ಹೇಳ್ಬೋದು. ಇದು ಜಾತ್ರೆ ಮತ್ತು ಯಾವ್ದಾರ ಸಣ್ಣದಾಗಿ ಫಂಕ್ಷನ್ಗಳು ಮಾಡಿರ್ತಾರೆ ನೋಡ್ರಿ, ಆ ಟೈಮ್ದಾಗ ಇದನ್ನು ನಮ್ಮ ಉತ್ತರ ಕರ್ನಾಟಕದೊಳಗೆ ಜಾಸ್ತಿನ ಮಾಡ್ತಾರೆ. ಈ ಥರ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ, ಭಾಳ ಈಸಿ ಐತಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.